ಮಿಷನ್ ಇಂಪಾಸಿಬಲ್ ದ ಫೈನಲ್ ರೆಕ್ಲಿಂಗ್ ಟೈಲರ್ ರಿಲೀಸ್ ಆಯಿತು ಟಾಮ್ ಕ್ರೂಸ್ ಅವ್ರದ್ದು. ನೆಕ್ಸ್ಟ್ ಇಯರ್ ಇದು ಮೂವಿ ರಿಲೀಸ್ ಆಗ್ತದೆ. 2 ನಿಮಿಷ ಸನಿ ಇದು ಟೈಲರ್ ಡ್ರಾಪ್ ಮಾಡ್ರೆ ವಾಯ್ಸ್ ಇಲ್ಲಿ ಸರಿಯಾಗದಪ್ಪ. ಟಾಮ್ ಕ್ರೂಸ್ ಅವ್ರು ಒಂದೇ ಮಾತಂತಾರೆ ಇಲ್ಲಿ, ಯು ಕ್ಯಾನ್ ಟ್ರಸ್ಟ್ ಮೀ, ನನಗೆ ಮೇಲೆ ನಂಬಿಕೆ ಇಟ್ಕೊನಿ, ನಾವು ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿ ತರ್ಲತ್ತ ಈ ಥರ ಅವ್ರು ಅಂದಿಲ್ಲ. ಬಟ್ ಒಂದು ಡೈಲಾಗ್ ಅಂತ ಇಂಪಾರ್ಟೆಂಟ್ ಆಗಿ ಅಂದ್ರೆ ನಿಮಗೆ ಗೊತ್ತಿಲ್ಲ ಒಂದು ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಇದು ಲಾಸ್ಟ್ ಇಯರ್ ಇದು ಮೂವಿ ರಿಲೀಸ್ ಆಗಿತ್ತು. ಸ್ಟೋರಿ ಬಗ್ಗೆ ಸ್ವಲ್ಪ ನಾವು ಮೂವಿ ಬಗ್ಗೆದಾಗಲಿ ಒಂದು ಕೀ ಸಲಿಗೆ ಕಂಟಿನ್ಯೂ ಸ್ಟೋರಿ ಅದು ಓಕೆನಾ. ಒಂದು ಕೀ ಹೀರೋನ್ ಬಲ್ಲಿ ಇರ್ತದೆ, ಒಂದು ಕೀ ಸಮುದ್ರ ಒಳಗೆ ಬಿದ್ದಿರ್ತದೆ. ಅದು ಮುಟ್ಟ ಡಿಫ್ರೆಂಟಾಗಿ ಸ್ಟೋರಿ ಪ್ರೆಸೆಂಟೇಷನ್ ಕೊಟ್ಟರು. 20 ವರ್ಷ ಮೇಲೆ ಒಂದು ವಿಲನ್ ಸತ್ತೋಗಿನ, ಆ ವಿಲನ್ಗೆ ಮತ್ತೆ ಇಂಟ್ರೊಡ್ಯೂಸ್ ಕೊಟ್ಟರು ಆ ಫಿಲ್ಮ್ನಲ್ಲಿ. ನಮ್ಮ ಹೀರೋಯಿನಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಹೋತನ ನಮ್ಮ ಡಾಕ್ಟರ್ ಅವ್ರಿಗೆ ಸತ್ತೊಡಿತೀರ. ಈ ಥರ ಎಲ್ಲೋ ಸೀರೀಸ್ ಒಳಗೆ ಮೂವಿ ಒಳಗೆ ಕಂಟಿನ್ಯೂ ನಮಗೆ ಕಾಣ್ತದೆ. ಈ ಮೂವಿ 90s ಕಂಟಿನ್ಯೂ ಸ್ಟೋರಿಗಳು ತರ್ಲತ್ತಾರ. ಒಂದು ಸ್ಪೈ ಮೂವಿ ಡೆವಲಪ್ ಮಾಡ್ಕೊತ ಬಂದಾರ, ಸ್ಟೋರಿ ವೈಸ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಮತ್ತು ಟಾಮ್ ಕ್ರೂಸ್ ಬಾಡಿ ಪರ್ಸ್ನಾಲಿಟಿ ಆಗಲಿ, ಸ್ಟಂಟ್ ಮ್ಯಾನ್ ಆಗಲಿ. ಅಂದರೆ ಲಾಸ್ಟ್ ಇಯರೇ ಒಂದು ಸ್ಟಂಟ್ಸ್ ಸಲಿಗೆ ಎಷ್ಟೋ ಹಾರ್ಡ್ ವರ್ಕ್ ಮಾಡಿದ್ರು, ಒಂದು ರಿಯಲ್ದಾಗೆ ಸ್ಟಂಟ್ ಆಗಿತ್ತು. ಆ ಮೂವಿಗೆ ಎಷ್ಟೋ ಬಜೆಟ್ನ ಹಾಕಿರೋ, ಕೋವಿಡ್ ಟೈಮ್ದಾಗ ರಿಲೀಸ್ ಆಯಿತು, ಮತ್ತು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ, ಎಷ್ಟೋ ದಿನ ಪೋಸ್ಟ್ಪೋನ್ ಆಯಿತು, ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು. ಬಟ್ ಈ ಸಾರಿ ಇಲ್ಲ ಬಾಸ್, ಇದು ಮೂವಿ ಒಂದು ಸಕ್ಸಸ್ ನನಗೆ ಅನಿಸ್ಲತ್ತದ. ಟಾಮ್ ಕ್ರೂಸ್ ಅವ್ರು ಈ ಮೂವಿ ಅವ್ರ ಕೆರೆದಾಗ ಒಂದು ಬ್ಲಾಕ್ ಬಸ್ಟರ್ ಮೂವಿ ಕೊಡ್ತಾ ಇದು ಪಾಯಿಂಟ್ ನಮಗೆ ಅನಿಸ್ಲತ್ತದ. ಬಟ್ ಈ ಸನ್ನು ಇದು ಸಮುದ್ರನಲ್ಲಿ ಹೋಗೋ ಸೀನಲ್ಲಿ, ಮತ್ತು ಈ ಸಾರಿ ಮತ್ತು ಪ್ಲೇನ್ನಲ್ಲಿ ಜಂಪ್ಗಳು ಸೀನ್ಸ್ಗಳಲ್ಲಿ ಎಲ್ಲ ಮಿಷನ್ ಇಂಪಾಸಿಬಲ್ ಇವೆಲ್ಲ ಮೇನ್ ಪಾಯಿಂಟ್ ಇರ್ತಾವೆ. ಬಟ್ ನಮ್ಮ ಟಾಮ್ ಕ್ರೂಸ್ ಅವರು ಎಲ್ಲೋ ಮೂವಿ ಒಳಗಲ್ಲಿ ಒಂದು ರನ್ನಿಂಗ್ ಸ್ಪೋರ್ಟ್ಸ್ ಮ್ಯಾನ್ ಅಪ್ಲೆ ಹೊಡ್ಕತಾನೆ ಹೇಳ್ತಾರೆ. ಈ ಫಿಲ್ಮ್ನೊಳಗೆ ಅದೇ ಪಾಯಿಂಟ್ ಅದ. ಬಟ್ ಇಲ್ಲಿ ಜಾಸ್ತಿ ಆ್ಯಕ್ಷನ್ ಅದ ಓಕೆನಾ. ಲಾಸ್ಟ್ನಾಗೆ ಆ ಟ್ರೈನಲ್ಲಿ ಸೀನ್ ಇತ್ತು ನೋಡ್ರಿ ಬಾಸ್, ಇನ್ನೂ ನಮ್ಮ ಮೈಂಡ್ನಾಗ ನೆನಪಾಗಲ್ಲ. ಒಂದು ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಒಂದು ಮಿಷನ್ ಇಂಪಾಸಿಬಲ್ ದ ರೆಕ್ಲಿಂಗ್ ಲಾಸ್ಟ್ ಮೂವಿ ರಿಲೀಸ್ ಆಗಿದ್ದಿಲ್ಲ, ಅದು ಆ್ಯಕ್ಷನಲ್ಲಿ ಲಿಟ್ರಲಿ ಅದು ಶಾಕಿಂಗ್ ಆಗಿದ್ದು. ಅದು ಹೆಂಗೆ ಪ್ರೆಸೆಂಟೇಷನ್ ಮಾಡಿದ್ರು, ಸ್ಟಂಟ್ ಹೆಂಗೆ ಮಾಡಿದ್ರು ಅಂತ ಈ ಥರ ನಮಗೆ ದಿಮಾಕ್ನಾಗ ಏನಾದರೂ ಅದ. ಬಟ್ ಈ ಫಿಲ್ಮ್ನಲ್ಲಿ ಅದೇ ಸ್ಟಂಟಲ್ಲಿ ಮತ್ತು ಅದೇ ಆ್ಯಕ್ಷನಲ್ಲಿ ಮಜಾ ಬರ್ತದೆ. 200% ನನಗೆ ಅನಿಸ್ಲತ್ತದ. ಇದು ಮೂವಿ ಮೇಲೆ ಅಕ್ಷಯ್ ಕುಮಾರ್ ಒಂದು ಮಾತಂದರು, ಈ ಥರ ಮೂವಿಗಳು ನಾವು ಮಾಡ್ತೀವಿ, ಈ ಥರ ಸ್ಟಂಟ್ ನಾವು ಮಾಡ್ತೀವಿ. ಬಟ್ ಈ ಫಿಲ್ಮಿಗೆ ಇಷ್ಟುಗಾನ ಬಜೆಟ್ ಆಗ್ತಾರಲ್ಲ, ನಂಬಲ್ಲಿ ಅಷ್ಟುಗಾನ ಬಜೆಟ್ ಇರಲ್ಲ. ಇವ್ರು ಒಂದು ಫಿಲ್ಮ್ ಮಾಡ್ತಾರೆ, ನಾವು 10 ಫಿಲ್ಮ್ ತೆಗಿತೀವಿ. ಈ ಥರ ಅವ್ರ ಬಜೆಟ್ ಬಗ್ಗೆ ಅವ್ರು ಮಾತಾಡೋದು ಅಕ್ಷಯ್ ಕುಮಾರ್ ರಿಯಾಲಿಟಿ ಅದು. ಯಾಕಂದ್ರೆ ಹಾಲಿವುಡ್ಲಾಸಿ ಯಾವ್ದಾರ ಮೂವಿ ಬಂತಂದ್ರೆ ಅವ್ರ ಬಜೆಟ್ ನೋಡಲ್ಲ, VFX ವರ್ಕ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ ಎಲ್ಲೋಟು ಅವ್ರು ಡೀಟೇಲಾಗಿ ನೋಡ್ಕೋತಾರೆ. ಒಂದು ಸ್ಟೋರಿ ತರಲಿಕ್ಕಲ್ಲಿ ಎಷ್ಟೋ ವರ್ಕ್ ಅದ್ರ ಮೇಲೆ ಮಾಡ್ತಾರೆ. ಮಿಷನ್ ಇಂಪಾಸಿಬಲ್ ಇದೇ ಸ್ಟೋರಿ ಅದಪ್ಪ. ಸಾಲಿಡ್ ನನಗೆ ಅನಿಸಿದ್ದು ಟೈಲರ್ ಇಲ್ಲಿ ಅಂತ ಡಿಸಪಾಯಿಂಟ್ ಮಾಡಿಲ್ಲ. ಲಾಸ್ಟಿಗೆ ಒಂದೇ ಟಾಮ್ ಕ್ರೂಸ್ ಅವ್ರು ಅಂತಾರೆ, ಈ ಸಾರಿ ಪ್ರಪೋಸ್ ಮಾಡ್ತಾನೆ ಏನು ಮಾಡಲ್ಲ. ಈ ಸಾರಿ ಮುಂದೆ ನಮಗೆ ಗೊತ್ತಾಗ್ತದ. ಇದು ಮೂವಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತದ. ಇನ್ನೊಂದು ಫೈನಲ್ ಟೈಲರ್ನು ರಿಲೀಸ್ ಆಗ್ತದ. ನನಗಂತರ ಟೈಲರ್ ಸಾಲಿಡ್ ನನಗೆ ಅನಿಸಿದ್ದು. ನೀವು ಟೈಲರ್ ನೋಡಿದ್ಮೇಲೆ ನಿಮಗೆ ಅನ್ಸದ ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. मैं चाहता हूं तुम मुझ पर भरोसा करो। एक आखिरी